ನಮಸ್ಕಾರ ವೀಕ್ಷಕರೇ. ಸುಪ್ರೀಂ ಕೋರ್ಟ್ನ ಕೆಲವೊಂದು ಮಾರ್ಗಸೂಚಿಗಳನ್ನು ಅನುಸರಿಸೋ ಮುಖಾಂತರ ಅಂದರೆ ಇದೊಂದು ಕ್ರಿಮಿನಲ್ ಪ್ರಕರಣಗಳನ್ನು ಕೂಡ ಸಂಧಾನದ ಮುಖಾಂತರ ಬಗೆಹರಿಸ್ಕೋಬೋದು ಅಂತ ಹೇಳಿ ಹೈಕೋರ್ಟ್ ಹೇಳಿರೋವಂಥದ್ದು. ಏನೆಲ್ಲ ಇದೆ ಇದರಲ್ಲಿ ಅನ್ನೋದನ್ನು ತಿಳಿಯೋದಾದರೆ, ಸಣ್ಣ ಪುಟ್ಟ ಕೌಟುಂಬಿಕ ಜಗಳಗಳು ಅಥವಾ ವೈಯಕ್ತಿಕ ವೈಷಮ್ಯಗಳು ಕೆಲವೊಮ್ಮೆ ಪೊಲೀಸ್ ಠಾಣೆ ಮೆಟ್ಲೇರಿ ಕೊಲೆ ಯತ್ನ ಮತ್ತಿತರ ಕಠಿಣ ಸೆಕ್ಷನ್ಗಳಲ್ಲಿ ದೊಡ್ಡ ಕ್ರಿಮಿನಲ್ ಪ್ರಕರಣಗಳಾಗಿ ಬದಲಾಗುತ್ತೆ. ಕಾಲಕ್ರಮೇಣ ಕುಟುಂಬಸ್ಥರು ಅಥವಾ ಪ್ರಕರಣಕ್ಕೆ ಸಂಬಂಧಿಸಿದವರು ಜಿದ್ದಾಜಿದ್ದಿ ಮರೆತು ಒಂದಾಗಲು ಬಯಸಿದ್ರೂ ಕೂಡ ದಾಖಲಾದ ಕಠಿಣ ಕ್ರಿಮಿನಲ್ ಸೆಕ್ಷನ್ಗಳ ಕಾರಣಕ್ಕೆ ಕಾನೂನಿನ ಕುಣಕ್ಕೆ ತಲೆಯ ಮೇಲೆ ತೂಗುತ್ತಿರುತ್ತೆ. ಆದರೆ ಪಕ್ಷಗಾರರು ಮನವಿ ಸಲ್ಲಿಸಿದರೆ ಇಂಥ ಪ್ರಕರಣಗಳನ್ನು ತನ್ನ ವಿಶೇಷಾಧಿಕಾರ ಬಳಸಿ ಹೈಕೋರ್ಟ್ ರದ್ದುಪಡಿಸಬಹುದು. ಇತ್ತೀಚೆಗೆ ಶಿವಮೊಗ್ಗದಲ್ಲಿ ತಾಯಿ ನೀಡಿದ ದೂರಿನ ಆಧಾರದಲ್ಲಿ ಮಗ ಮತ್ತು ಸೊಸೆಯ ಮೇಲೆ ದಾಖಲಾಗಿದ್ದ 2 ಕ್ರಿಮಿನಲ್ ಪ್ರಕರಣಗಳನ್ನು ರದ್ದುಗೊಳಿಸಿರುವ ನ್ಯಾಯಮೂರ್ತಿ MGS ಕಮಲ್ ಅವರಿದ್ದ ಏಕಸದಸ್ಯ ನ್ಯಾಯಪೀಠ ಸುಪ್ರೀಂ ಕೋರ್ಟ್ ನೀಡಿರುವ ಈ ಮಾರ್ಗಸೂಚಿಗಳನ್ನು ಉಲ್ಲೇಖಿಸಿದೆ. ಖಾಸಗಿ ಸ್ವರೂಪದ ಹಾಗೂ ಸಮಾಜದ ಮೇಲೆ ಯಾವುದೇ ದುಷ್ಪರಿಣಾಮ ಬೀರದ ಪ್ರಕರಣಗಳಲ್ಲಿ ಆರೋಪಿಗಳು ಮತ್ತು ಸಂತ್ರಸ್ತರು ರಾಜಿ ಸಂಧಾನ ಮಾಡಿಕೊಂಡಾಗ ವಿಚಾರಣೆಯನ್ನು ಮುಂದುವರಿಸುವುದು ವ್ಯರ್ಥ ಎಂದು ಸುಪ್ರೀಂ ಕೋರ್ಟ್ ಹೇಳಿದೆ. ಇಂತಹ ಸಂದರ್ಭಗಳಲ್ಲಿ ಹೈಕೋರ್ಟ್ ಕೇಸ್ಗಳನ್ನು ವಜಾ ಮಾಡಬಹುದು ಎಂದು ನ್ಯಾಯಪೀಠ ಹೇಳಿರುವುದು ಗಮನಾರ್ಹ. ಕೌಟುಂಬಿಕ ವಿವಾದಗಳು ಅಂದರೆ ಕುಟುಂಬದ ಆಂತರಿಕ ಜಗಳ, ದಾಯಾದಿ ಕಲಹ, ದಂಪತಿಯ ನಡುವಿನ ವೈವಾಹಿಕ ಭಿನ್ನಾಭಿಪ್ರಾಯಗಳು ಅಥವಾ ವರದಕ್ಷಿಣೆ ಕಿರುಕುಳದಂತಹ ಪ್ರಕರಣಗಳಲ್ಲಿ ಕುಟುಂಬಗಳು ಸಂಧಾನ ಮಾಡಿಕೊಂಡರೆ ನ್ಯಾಯಾಲಯವು ಪ್ರಕರಣವನ್ನು ರದ್ದುಪಡಿಸಬಹುದು. ಸುಪ್ರೀಂ ಕೋರ್ಟ್ ಕೆ. ಭಾರತಿ ದೇವಿ ವರ್ಸಸ್ ತೆಲಂಗಾಣ ರಾಜ್ಯ ಸರ್ಕಾರದ ನಡುವಿನ ಪ್ರಕರಣದಲ್ಲಿ ನೀಡಿರುವ ನಿರ್ದೇಶನವನ್ನು ಈ ಸಂದರ್ಭದಲ್ಲಿ ಅನ್ವಯಿಸಲಾಗುತ್ತೆ. ಆರ್ಥಿಕ ಸಿವಿಲ್ ಅಪರಾಧಗಳಲ್ಲಿ ಅನ್ನೋದಾದರೆ ವ್ಯಾಪಾರ, ಹಣಕಾಸು, ಪಾಲುದಾರಿಕೆ ಒಪ್ಪಂದ ವಿವಾದಗಳು ಅಥವಾ ಪ್ರಮುಖವಾಗಿ ಸಿವಿಲ್ ಸ್ವರೂಪವನ್ನು ಹೊಂದಿರುವ ವ್ಯವಹಾರಗಳಲ್ಲಿ ಉಂಟಾದ ಭಿನ್ನಾಭಿಪ್ರಾಯಗಳನ್ನು ಉಭಯ ಪಕ್ಷಗಾರರು ಸೌಹಾರ್ದಯುತವಾಗಿ ಬಗೆಹರಿಸಿಕೊಂಡಾಗ ಕ್ರಿಮಿನಲ್ ಮೊಕದ್ದಮೆಗಳನ್ನು ರದ್ದುಪಡಿಸಲು ನ್ಯಾಯಾಲಯಕ್ಕೆ ಮನವಿ ಸಲ್ಲಿಸಬಹುದು. ದೂರು ನೀಡಿದವರೇ ನ್ಯಾಯಾಲಯಕ್ಕೆ ಬಂದು ನಾನು ತಪ್ಪು ತಿಳುವಳಿಕೆಯಿಂದ ಅಥವಾ ಯಾರದ್ದೋ ಒತ್ತಡದಿಂದ ದೂರು ನೀಡಿದ್ದೆ, ಈಗ ನಾವೆಲ್ಲ ಒಂದಾಗಿದ್ದೇವೆ ಎಂದು ಹೇಳಿಕೆ ನೀಡಿದಾಗ ವಿಚಾರಣೆ ಮುಂದುವರಿಸಿದರೂ ಆರೋಪಿಗಳಿಗೆ ಶಿಕ್ಷೆಯಾಗುವ ಸಾಧ್ಯತೆ ತೀರಾ ಕಡಿಮೆ. ಇಂತಹ ಸಂದರ್ಭದಲ್ಲಿ ವಿಚಾರಣೆ ಮುಂದುವರಿಸುವುದು ನ್ಯಾಯಾಂಗದ ಸಮಯ ವ್ಯರ್ಥ ಎಂದು ಸುಪ್ರೀಂ ಕೋರ್ಟ್ ಗ್ಯಾನ್ ಸಿಂಗ್ ವರ್ಸಸ್ ಪಂಜಾಬ್ ರಾಜ್ಯ ಸರ್ಕಾರ ಪ್ರಕರಣದಲ್ಲೂ ಹೇಳಿದೆ. ಆದರೆ ಇದು ಯಾವುದಕ್ಕೆ ಸಾಧ್ಯ ಇಲ್ಲ ಅನ್ನೋದಾದರೆ ಸಮಾಜದ ಭದ್ರತೆ, ಸ್ವಾಸ್ಥ್ಯಕ್ಕೆ ಧಕ್ಕೆ ತರುವಂಥ ಪ್ರಕರಣಗಳಲ್ಲಿ ಆರೋಪಿ ಮತ್ತು ಸಂತ್ರಸ್ತರು ಕೋಟ್ಯಾಂತರ ರೂಪಾಯಿ ನೀಡಿ ರಾಜಿ ಮಾಡಿಕೊಂಡಿದ್ದರೂ ಹೈಕೋರ್ಟ್ ಅವುಗಳನ್ನು ವಜಾ ಮಾಡಲು ಸಾಧ್ಯ ಇಲ್ಲ ಅಂತೇಳಿ ಸುಪ್ರೀಂ ಕೋರ್ಟ್ ಹೇಳಿದೆ. ಉದಾಹರಣೆ ಕೊಲೆ, ಅತ್ಯಾಚಾರ, ದರೋಡೆಯಂತಹ ಘೋರ ಅಪರಾಧಗಳು, ಭ್ರಷ್ಟಾಚಾರ ತಡೆ ಕಾಯ್ದೆಯಲ್ಲಿ ದಾಖಲಾಗುವ ಪ್ರಕರಣಗಳು ಅಥವಾ ಸಾರ್ವಜನಿಕ ಸೇವಕರು ತಮ್ಮ ಅಧಿಕಾರ ದುರುಪಯೋಗ ಪಡಿಸಿಕೊಂಡು ಮಾಡುವ ಅಪರಾಧ ಪ್ರಕರಣ, ಇದು ಕೂಡ ಇದರಲ್ಲಿ ಬರುವಂಥದ್ದಲ್ಲ. ದೇಶದ ಭದ್ರತೆಗೆ ಧಕ್ಕೆ ತರುವ ದೇಶದ್ರೋಹದ ಪ್ರಕರಣಗಳು, ಕಳ್ಳಸಾಗಣೆ, ಭಯೋತ್ಪಾದನೆ ಕೃತ್ಯಗಳು ಸೇರಿ ವಿಶೇಷ ಕಾಯ್ದೆಗಳ ವ್ಯಾಪ್ತಿಗೆ ಬರುವ ಅಪರಾಧಗಳಲ್ಲಿ ರಾಜಿ ಸಂಧಾನಕ್ಕೆ ಯಾವುದೇ ಕಾರಣಕ್ಕೂ ಮಾನ್ಯತೆಯನ್ನು ನೀಡೋದಿಲ್ಲ. ಕೆಲವೊಮ್ಮೆ ಸಾಮಾನ್ಯವಾಗಿ ಕೊಲೆ ಯತ್ನದಂಥ ಗಂಭೀರ ಪ್ರಕರಣಗಳಲ್ಲಿ ಸಂಧಾನಕ್ಕೆ ಅವಕಾಶವಿಲ್ಲ. ಆದರೆ ಅದು ಸಮಾಜದ ಸ್ವಾಸ್ಥ್ಯ ಹಾನಿ ಉದ್ದೇಶ ಹೊಂದಿರದೆ ಕೇವಲ ವೈಯಕ್ತಿಕ ಕೌಟುಂಬಿಕ ಜಗಳದ ಹಿನ್ನೆಲೆಯಲ್ಲಿ ನಡೆದು ನಂತರ ಕುಟುಂಬದ ಹಿರಿಯರ ಸಮ್ಮುಖದಲ್ಲಿ ರಾಜಿ ಏರ್ಪಟ್ಟಿದ್ದರೆ ಹೈಕೋರ್ಟ್ ತನ್ನ ವಿಶೇಷಾಧಿಕಾರ ಬಳಸಿ ಕೇಸ್ ವಜಾ ಮಾಡಬಹುದು. ಜಗಳದ ವೇಳೆ ಬಳಸಲಾದ ಆಯುಧ ಮತ್ತು ಗಾಯದ ಸ್ವರೂಪವನ್ನು ನ್ಯಾಯಾಲಯ ಇದರಲ್ಲಿ ಪರಿಗಣಿಸುತ್ತೆ. ಈ ಒಂದು ಪ್ರಕರಣಗಳು ಕ್ರಿಮಿನಲ್ ಪ್ರಕರಣ ಆಗಿದ್ರೂ ಕೂಡ ಹೈಕೋರ್ಟ್ ತನ್ನ ಅಧಿಕಾರವನ್ನು ಬಳಸಿ ಇವನ್ನು ವಜಾ ಮಾಡಬಹುದಾಗಿರುತ್ತೆ.